ನಮ್ಮ ದೇಶ ಸ್ವಚ್ಛ ಸುಂದರವಾಗಿರಲು ಏನು ಕಾರಣ? ಈ ಕಸ ಹಾಗೂ ಗಲೀಜಿನಲ್ಲಿ ಕೆಲಸ ಮಾಡುವ ಇವರಿಂದಲೇ ಅಲ್ವಾ? ದುರ್ವಾಸನೆಯನ್ನ ಹೀರಿ ಸುವಾಸನೆ ಅರಳಿಸೋರು ಇವರೇ ತಾನೇ? ಹಾಗಲ್ಲ, ಇವರು ತಮ್ಮ ಆರೋಗ್ಯವನ್ನೇ ಪಣಕ್ಕಿಟ್ಟು ನಮ್ಮ ಆರೋಗ್ಯವನ್ನ ಕಾಪಾಡ್ತಾರೆ. ಹೀಗೆ ರಸ್ತೆ ಮೇಲಿನ ಎಲ್ಲಾ ಕಸವನ್ನ ಗುಡಿಸ್ತಾ ಇರುವಂತ ವೃದ್ಧೆ ತನ್ನ ಒಪ್ಪತ್ತಿನ ಊಟಕ್ಕಾಗಿ ಪರದಾಡ್ತಾ ಇದ್ದಾಳೆ. ಖಂಡಿತ ಇವಳಿಗೂ ಒಂದು ಆಸೆ ಅನ್ನೋದು ಇರಲೇಬೇಕಲ್ವಾ? ಹಾಗಾದ್ರೆ ಆ ಆಸೆ ಏನಿರಬಹುದು? ನನ್ನ ಹೆಸರು ರುದ್ರನ್ರಪ್ಪ, ಗಂಗಾವತಿ. ನಾನು ಇಲ್ಲೇ ಮುಸ್ರಿ ತಿಕ್ಕಿ ಕಸ ಬರೋದು ಇಲ್ಲೇ ಬದುಕ್ನಪ್ಪ. ಈಗ ನನ್ನ ಆಸೆ ಏನಂದ್ರೆ ಹೊಸ ಸೀರೆ ಉಟ್ಕೊಂಡು ದೊಡ್ಡವ್ರಿಗೆ ಕಾರ್ಯ ಕೂತ್ಕೊಂಡು ದೇವಸ್ಥಾನ ಕಾಣ್ಬೇಕನ್ನೋದು ನನ್ನ ಆಸೆ. ಅರೆ, ಇದೇನಿದು? ಇವಳು ಐಷಾರಾಮಿ ಕಾರಿನಲ್ಲಿ ಸುತ್ತಾಡ್ತಾ ಇದ್ದಾಳೆ. ಇವಳು ಹೊಸ ಸೀರೆ ಉಡ್ಬೇಕಂತೆ. ಬನ್ನಿ, ಈ ಆಸೆಯನ್ನ ಈಡೇರಿಸೋಣ. ನೋಡಿ, ಇವಳು ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದಾಳೆ, ಹೊಸ ಸೀರೆಯನ್ನ ತೆಗೆದುಕೊಳ್ತಾ ಇದ್ದಾಳೆ. ಅಬ್ಬಾ, ನೋಡಿ, ಹೊಸ ಸೀರೆ ಉಟ್ಟ ಇವಳು ಎಷ್ಟೊಂದು ಖುಷಿಯಾಗಿದ್ದಾಳೆ. ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾಳೆ. ಬನ್ನಿ. ನನ್ಗೆ ಒಳ್ಳೆ ಸೀರೆ ಬೇಕಯ್ಯ ಅಂದೆ. ಒಳ್ಳೆ ಸೀರೆ ಕೇಳಿದ್ರೆ ನಾನು ಜಲಮಂತ್ರಕ್ಕೆ ಹುಟ್ಟಿಲ್ಲ ಸೀರೆನ. ನನಗೊಂದು 500 ರೂಪಾಯಿ ಸೀರೆ ಬೇಕಯ್ಯ ಅಂತ ಕೇಳಿದೆ. 500 ರೂಪಾಯಿ ಸೀರೆನ ತಂದು ನಾನು ಗುಡಿಸಿದೆ. ನನ್ನ ಜೀವನದಲ್ಲೇ ನಾನು ಕಂಡಿದ್ದಿಲ್ಲ. ದೊಡ್ಡವ್ರು ಹೋಟೆಲ್ದಾಗ ಕರ್ಕೊಂಡೋಗಿ ಒಳ್ಳೆ ಕಾಫಿ ಕುಡಿಸಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿನಯ್ಯ. ಈಗ ನನ್ನ ಬಡತನ ಕೆಟ್ಟದು. ಏನು ಮುಂದಕ್ಕೆ ನನಗೇನು ಬೇಕಂದ್ರೆ ನಾನು ಒಳ್ಳೆ ಸೀರೆನ ನನ್ನ ಜನ್ಮದಲ್ಲಿ ಕಂಡಿಲ್ಲ ಅಂತ ನಾನು ಬೇಡ್ಕೊಂಡಯ್ಯ. ನನ್ನ ಜನ್ಮದಾಗ ನನ್ನ ಜನ್ಮನಗತನ ನಿಮ್ಮನ್ನು ನೆನೆಸ್ಕೊಂಡು ಸಾಯ್ತೀನಯ್ಯ.